ದಾಸರಾಯ 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 ರಂಗ ಒಲಿದ ದಾಸರಾಯ ರಾಯ ರಂಗ ಒಲಿದ ದಾಸರಾಯ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನ ತಿವರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭ ದಾಸರಾಯ ಗುರುಭ್ಯೋ ನಮಃ. ಹಯಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠ್ಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠ್ಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತ ಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠ್ಠಲಂ. ಮಮ ಗುರು ಶ್ರೀ ಹಯಾಸಿ ವಿಠ್ಠಲ ದಾಸರಾಯ ಗುರುಭ್ಯೋ ನಮಃ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸಿ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನು ನುಡಿಸ್ತಾನೆ ಅದನ್ನು ನುಡಿಯುವ ಪ್ರಯತ್ನ. ಇಲ್ಲಿ ನಾನು ತುಂಬ ಸಣ್ಣವನು, ಸಜ್ಜನರು, ಕೇಳುವ ಹಿರಿಯರು, ಜ್ಞಾನಿಗಳು ಎಲ್ಲರೂ ತಪ್ಪುಗಳಿದ್ದರೆ ಕ್ಷಮಿಸಿ ದೇವರಲ್ಲಿ ಈ ಹರಿಸೇವೆ ಮಾಡ್ತಿರೋದು, ಈ ಹರಿವಾಯು ಗುರುಗಳ ಸೇವೆ ಮಾಡ್ತಿರುವಂತಹ ಈ ಚಿಂತನೆ ದೇವರ ಅನುಗ್ರಹದಿಂದ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಪರವಾಗಿ ಆಶೀರ್ವದಿಸಿ ಸ್ವೀಕರಿಸಬೇಕೆಂದು ಪ್ರಾರ್ಥನೆ. ಹರಿಕಥಾಮೃತ ಸಾರದ ಮಂಗಳಾಚರಣೆಯ ಪಲ್ಲವಿ ಮತ್ತು 4 ಪದ್ಯಗಳ ಚಿಂತನೆ ಈವರೆಗೆ ಮುಗಿದಿದೆ. ಇನ್ನು ಇವತ್ತು 5ನೇ ಮತ್ತು 6ನೇ ಪದ್ಯದ ಚಿಂತನೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕುಮಿ ಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮಧ್ವದನ ಸದನದಲ್ಲಿ ಮಧ್ವದನ ಸದನದಲ್ಲಿ. ಮೊದಲು ಪ್ರತಿಪದದ ಅರ್ಥಚಿಂತನೆ. ಚತುರವದನನ ರಾಣಿ. ಚತುರವದನ ಅಂದರೆ 4 ಮುಖವುಳ್ಳವನು, ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರ ರಾಣಿ, ಬ್ರಹ್ಮದೇವರ ಹೆಂಡತಿ, ನೀತಪತ್ನಿ. ಇನ್ನು ಅತಿರೋಹಿತ ವಿಮಲ ವಿಜ್ಞಾನಿ. ತಿರೋಹಿತ ಅಂದರೆ ಮರೆತೋಗುವುದು, ಅತಿರೋಹಿತ ಅಂದರೆ ಪೂರ್ಣ ಜ್ಞಾಪಕ ಶಕ್ತಿ ಮರವೇ ಇಲ್ಲದಿರುವಂತಹದು. ಹಾಗಾಗಿ ಇಲ್ಲಿ ಸರಸ್ವತೀ ದೇವಿಯರಿಗೆ ಮರು ಅನ್ನೋದು ಇಲ್ಲ. ಅವರ ಜ್ಞಾನ ಸದಾ ಪರಿಪೂರ್ಣ, ಸದಾ ಸಂಪೂರ್ಣವಾಗಿ ಅವರಿಗೆ ನೆನಪಲ್ಲಿ ಉಳಿಯುತ್ತೆ. ಇಲ್ಲಿ ಇದರ ವೈಶಿಷ್ಟ್ಯ ಏನಂದರೆ, ಇದನ್ನು ಚಿಂತನೆ ಮಾಡೋರಿಗೆ ಅಥವಾ ಈ ಗ್ರಂಥ ರಚನೆ ಮಾಡೋರಿಗೆ ಅವರಿಗೂ ಜ್ಞಾಪಕ ಶಕ್ತಿ ಕೊಟ್ಟು ಶ್ರೀಹರಿವಾಯುಗುರುಗಳ ಮಹಿಮೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಕೊಡುವಂತ ಹೇಳುವ ಒಂದು ಬಗೆ ಅಂದ ಒಂದು ಪ್ರಾರ್ಥನೆ. ವಿಮಲ ವಿಜ್ಞಾನಿ. ವಿಮಲ ಅಂದರೆ ಶುದ್ಧ ಬುದ್ಧಿ ಅಥವಾ ಶುದ್ಧವಾದಂತಹ ಜ್ಞಾನ, ಸಂಶಯರಹಿತವಾದಂತಹ, ಅಜ್ಞಾನರಹಿತವಾದಂತಹ, ನಿರ್ಮಲವಾದಂತಹ ಜ್ಞಾನ. ವಿಮಲ ವಿಜ್ಞಾನಿ. ವಿಜ್ಞಾನಿ ಅಂದರೆ ಇಲ್ಲಿ ವಿಶೇಷ ಜ್ಞಾನ ಅಂತ. ವಿಶೇಷ ಜ್ಞಾನ ಅಂದರೆ ತತ್ವಜ್ಞಾನ. ಅತಿರೋಹಿತ ವಿಮಲ ವಿಜ್ಞಾನಿ. ನಿಗಮ ಪ್ರತತಿಗಳಿಗೆ ಅಭಿಮಾನಿ. ನಿಗಮ ಪ್ರತತಿಗಳು ಅಂದರೆ ವೇದಗಳು, ವೇದಗಳ ಪ್ರತತಿಗಳು ಅಂದರೆ ವೇದಗಳ ಸಮೂಹ, ವೇದಗಳ ಗುಂಪು, ಅದಕ್ಕೆ ಅಭಿಮಾನಿ. ವೀಣಾಪಾಣಿ ಬ್ರಹ್ಮಾಣಿ.
ಸರಸ್ವತಿ ವೀಣೆ ನುಡಿಸೋದು ಎಲ್ಲರೂ ನೋಡಿರ್ತೀವಿ ಎಲ್ಲ ಫೋಟೋಗಳಲ್ಲಿ. ವೀಣಾಪಾಣಿ, ಹಾಗಾಗಿ ಸರಸ್ವತಿ ಕೈಯಲ್ಲಿ ವೀಣೆ ಹಿಡಿದಿರ್ತಾಳೆ. ಪಾಣಿ ಅಂದರೆ ಹಸ್ತ, ವೀಣಾಪಾಣಿ ಅಂದರೆ ಕೈಯಲ್ಲಿ ಹಸ್ತದಲ್ಲಿ ವೀಣೆ ಹಿಡಿದಿರೋಳು ಅಂತ. ಬ್ರಹ್ಮಾಣಿ, ಬ್ರಹ್ಮದೇವರ ಪತ್ನಿ. ಇನ್ನು ನತಿಸಿ ಬೇಡುವೆ, ನಮಸ್ಕರಿಸಿ ಬೇಡುವೆ ಜನನಿ ಅಂತ ಹೇಳಿದ್ದಾರೆ. ನತಿಸಿ ಬೇಡುವೆ ಜನನಿ ಅಂದರೆ ಸರಸ್ವತಿ ಮಾತೆಯ ಅನುಗ್ರಹವಿಲ್ಲದೆ ಯಾವ ರೀತಿಯ ವಿದ್ಯೆಯು ಕಲಿಯಕ್ಕೆ ಸಾಧ್ಯವೇ ಇಲ್ಲ. ಒಂದು ವಿದ್ಯೆ ಆದರೆ ಇನ್ನೊಂದು ಜ್ಞಾನ. ಇದು ಹರಿವಾಯು ಗುರುಗಳ ಅನುಗ್ರಹದಿಂದ ಬರುವಂಥದ್ದು, ಗೋಚರವಾಗುವಂಥದ್ದು ಜ್ಞಾನ. ಈ ವಿದ್ಯೆ ಆಗಲಿ ಜ್ಞಾನವಾಗಲಿ ಈ ಸರಸ್ವತಿ ಮಾತೆಯ ಅನುಗ್ರಹವಿಲ್ಲದೆ ಖಂಡಿತ ಬರಲ್ಲ. ಹಾಗಾಗಿ ನತಿಸಿ ಬೇಡುವೆ ಜನನಿ ಅಂತ ಹೇಳಿದಾಗ ಬಹಳ ಹತ್ತಿರವಾಗಿಬಿಡ್ತಾಳೆ. ಯಾಕೆಂದರೆ ತಾಯಿ, ಎಲ್ಲರಿಗಿಂತ ತಾಯಿ ಬಹಳ ಹತ್ತಿರ. ಹಾಗಾಗಿ ಲಕುಮೀಪತಿಯ ಗುಣಗಳ, ಲಕ್ಷ್ಮೀನಾರಾಯಣನ ಗುಣಗಳನ್ನು ಮತ್ತು ಅವನ ಅನಂತ ರೂಪಗಳನ್ನು ಈ ಹರಿಕಥಾಮೃತಸಾರದಲ್ಲಿ ಮುಂದೆ ಬರುವಂತಹ ಅಷ್ಟು ಸಂಧಿಗಳಲ್ಲಿ ಇದೆಲ್ಲದರ ಚಿಂತನೆ ಇದೆ. ಹಾಗಾಗಿ ಲಕ್ಷ್ಮೀಪತಿಯ ಗುಣಗಳ ಸ್ತುತಿಪುದಕ್ಕೆ ಅಂದರೆ ಸ್ತುತಿಸುವುದಕ್ಕೆ, ಹೊಗಳಲಿಕ್ಕೆ ಸನ್ಮತಿಯ ಪಾಲಿಸು, ಶುದ್ಧವಾದಂತಹ ಬುದ್ಧಿಯನ್ನು ಕೊಡು, ಅಜ್ಞಾನವಾಗಲಿ ಸಂಶಯ ಆಗಲಿ ಕೊಡಬೇಡ. ಸನ್ಮತಿಯ ಪಾಲಿಸು, ಪಾಲಿಸಿ ನೆಲೆಸು ಅಂದರೆ ಸನ್ಮತಿಯನ್ನು ಕೊಡ್ತಾ, ದಯಮಾಡಿ ಕೊಡ್ತಾ ನೆಲೆಸು ನೀ ಮದ್ವದನ ಸದನದಲ್ಲಿ ಅಂದರೆ ನನ್ನ ಮುಖದಲ್ಲಿ ನೀನು ನೆಲೆಸು ತಾಯಿ ಅಂತ. ಒಂದು ಮುಖ ಅಂತ ಆಗುತ್ತೆ, ಇನ್ನೊಂದು ನಾಲಿಗೆಯಲ್ಲಿ ನೆಲೆಸು ಅಂತ. ಯಾಕೆಂದರೆ ಮುಖದಲ್ಲಿ ಸರಸ್ವತಿ ದೇವಿ ಇದ್ದಾಗ ನೀವು ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನೋಡಿದಾಗ ಅವ್ರ ಮುಖದಲ್ಲಿ ಒಂದು ವರ್ಚಸ್ಸು, ಒಂದು ತೇಜಸ್ಸು, ಆ ಸರಸ್ವತಿಯ ಸನ್ನಿಧಾನ ನೋಡಿದ್ರೆ ಗೌರವ ಬರುತ್ತೆ. ಹಾಗಾಗಿ ಮದ್ವದನ ಸದನದಲ್ಲಿ ಎಂದಾಗ ಈ ವದನದಲ್ಲಿ ನೆಲೆಸಿ ಹೇಳುವ ಎಲ್ಲ ಮಾತುಗಳು, ಆ ಹರಿಕಥಾಮೃತಸಾರದ ಗ್ರಂಥದಲ್ಲಿ ನುಡಿಸುವ ಎಲ್ಲ ವಾಕ್ಗಳು ಎಲ್ಲವನ್ನು ನೀನು ನುಡಿಸು ಅಂತ ಹೇಳಿ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ವಿಶೇಷ ಅರ್ಥ. ವಾಣಿ, ವಾಣಿ ಅಂದರೆ ಸರಸ್ವತಿ. ಇಲ್ಲಿ ವೀಣಾಪಾಣಿ, ಬ್ರಹ್ಮಾಣಿ, ವಾಣಿ ಇದೆಲ್ಲ ಸರಸ್ವತಿ ದೇವಿಯರ ಹೆಸರುಗಳು. ಇನ್ನು ಬ್ರಹ್ಮದೇವರು ಯಾವಾಗ ಜಗದ್ಗುರುಗಳಾಗ್ತಾರೆ ಅವರ ಪತ್ನಿಯರು ಕೂಡ ಜಗದ್ಗುರುತ್ವ ಅವರಿಗೂ ಇರುತ್ತೆ. ರುದ್ರಾದಿ, ಗರುಡಶೇಷ ರುದ್ರಾದಿಗಳಿಗೆ ಇವರು ಗುರುಸ್ಥಾನದಲ್ಲಿ ಬರ್ತಾರೆ ಮತ್ತು ಗುರುಪತ್ನಿ ಆಗ್ತಾರೆ. ಇನ್ನೊಂದು ಜೀವೋತ್ತಮರಾದಂತಹ ಬ್ರಹ್ಮದೇವರ ಪತ್ನಿ ಆದ್ದರಿಂದ ಇವರಲ್ಲೂ ದೇವತೆಗಳಲ್ಲಿ ಉತ್ತಮತ್ವ ಬರುತ್ತೆ. ಬ್ರಹ್ಮದೇವರಿಗಿಂತ ಕಕ್ಷೆಯಲ್ಲಿ ಚಿಕ್ಕವರು, ಬ್ರಹ್ಮದೇವರು ಇವರಿಗೆ ಗುರುಗಳು. ಇನ್ನು ಗರುಡಶೇಷ ರುದ್ರಾದಿಗಳೆಲ್ಲರೂ ಇವರ ಶಿಷ್ಯರು. ಹಾಗಾಗಿ ಗುರುಪತ್ನಿ. ಇನ್ನು ಕೇಳುವ ರೀತಿ ವಿಮಲ, ವಿಜ್ಞಾನ, ಸನ್ಮತಿಯ ಪಾಲಿಸು, ಹರಿಗಳ ಸ್ತುತಿಪುದಕ್ಕೆ, ಹರಿಯನ್ನು ಸ್ತುತಿಪುದಕ್ಕೆ, ಹರಿಯ ಗುಣಗಳನ್ನು ಸ್ತುತಿಪುದಕ್ಕೆ ಸನ್ಮತಿಯ ಪಾಲಿಸು. ಇದೆಲ್ಲವನ್ನು ಕೇಳಿದಾಗ, ಈ ವಿಶೇಷಗಳನ್ನು ಹಾಕಿದಾಗ ಸರಸ್ವತಿ ದೇವಿ ಆ ಎಲ್ಲವನ್ನು ಒಲಿತಾಳೆ. ಇನ್ನು ಸುಜ್ಞಾನ, ವಿಜ್ಞಾನ. ಸುಜ್ಞಾನ ಅಂದಾಗ ಶುದ್ಧವಾದಂತಹ ಭಗವಂತನ ಮಹಿಮೆಗಳಂತಹ ಜ್ಞಾನ, ಅದೇ ತತ್ವಜ್ಞಾನವೂ ಆಗುತ್ತೆ, ಅದೇ ವಿಜ್ಞಾನವೂ ಆಗುತ್ತೆ. ಮತ್ತು ಇನ್ನು ಲೋಕಜ್ಞಾನವೂ ಆಗುತ್ತೆ. ಹೀಗಾಗಿ ಹಿರಿಯರು ನಾಲಿಗೆಯಲ್ಲಿ ನೆಲೆಸುವಂಥ ಹಲವಾರು ದಾಸವರೇಣ್ಯರುಗಳು ಸರಸ್ವತಿಯಲ್ಲಿ ಬೇಡಿದ್ದಾರೆ. ನಲಿದಾಳೆ ನಿನ್ನ ನಾಲಿಗೆಯ ಮ್ಯಾಲೆ ಅಂತ ಹೇಳಿ, ನಲಿದಾರೆ ಎನ್ನ ನಾಲಿಗೆ ಮ್ಯಾಲೆ ಅಂತ ರಂಗವಿಠಲ ಅಂಕಿತದಲ್ಲಿ ಶ್ರೀಪಾದರಾಜ ಮಾಡಿದ್ದಾರೆ. ಕೊಡುಬೇಗ ದಿವ್ಯಮತಿ ಅಂತ ಪುರಂದರ ವಿಠಲ ದಾಸರು ಮಾಡಿದ್ದಾರೆ. ಕೊಡುಬೇಗ ದಿವ್ಯಮತಿ ಸರಸ್ವತಿ, ಕೊಡುಬೇಗ ದಿವ್ಯಮತಿ, ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು, ಬಂದೆನ್ನವರನದಿ ನಿಂದು ನಾಮವ ನುಡಿಸೆ, ಕೊಡುಬೇಗ ದಿವ್ಯಮತಿ ಸರಸ್ವತಿ, ಕೊಡುಬೇಗ ದಿವ್ಯಮತಿ. ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ, ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ, ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ, ಕೊಡುಬೇಗ ದಿವ್ಯಮತಿ. ಪತಿತ ಪಾವನೆ ನೀನು ಗತಿಯೆಂದು ನಂಬಿದೆ, ಪತಿತ ಪಾವನೆ ನೀನು ಗತಿಯೆಂದು ನಂಬಿದೆ, ಸತತ ಪುರಂದರ ವಿಠಲನ ತೋರಿಸಮ್ಮ,
ಸತತ ಪುರಂದರ ವಿಠಲನ ತೋರಿಸಮ್ಮ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗ ದಿವ್ಯಮತಿ ಅಂತ ಹೇಳಿ ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ ಸತ್ವಗುಣದ ಶಿರೋಮಣಿ ಅಂತ ಹೇಳಿ ಇಲ್ಲಿ ಸರಸ್ವತಿ ದೇವಿಯರನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಲ್ಲಿ ಇಂದಿರಾರಮಣನ ಹಿರಿಯ ಸೊಸೆ, ಇಂದಿರಾರಮಣನ ಹಿರಿಯ ಮಗ ಯಾರು? ಬ್ರಹ್ಮದೇವರು. ಹಾಗಾಗಿ ಅವರ ಮಗನ ಕಡೆಯಿಂದ ನೋಡಿದಾಗ ಸೊಸೆಯೂ ಆಗ್ತಾಳೆ, ಮತ್ತೆ ದೇವರ ಇನ್ನೊಂದು ರೂಪದಲ್ಲಿ ಮಗಳು ಕೂಡ ಆಗ್ತಾಳೆ. ಹಾಗಾಗಿ ಇಲ್ಲಿ ಇಂದಿರಾರಮಣನ ಹಿರಿಯ ಸೊಸೆ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಬಂದೆನ್ನ ವದನದಿ ನಿಂದು ನಾಮವ ನುಡಿಸಿ ಅಂತ ಹೇಳಿ ಇಲ್ಲೂ ವದನದಿ ನಿಂದು ಅಂತ ಪುರಂದರದಾಸರು ಹೇಳಿದ್ದಾರೆ. ಮತ್ತೆ ಎಲ್ಲ ವಿದ್ಯೆಗೆ ಪತಿತ ಪಾವನೆ ನೀ ಗತಿ ಎಂದು ನಂಬಿದೆ ಅಂತ ಹೇಳಿ ಅಮ್ಮ ನೀನೇ ವಿದ್ಯೆಯನ್ನು ಕೊಡಬೇಕಂತ ಹೇಳಿ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ದಾಸರು. ಇನ್ನು ಮುಂದಿನ ಪದ್ಯದ ಚಿಂತನೆ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣೆಯಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತ ನಿಧನಾದರದಿ ಕೇಳುವುದು ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಕುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳರಿಪು ಕರುಣದಲ್ಲಿ ಅರಿಪು ಕರುಣದಲ್ಲಿ. ಇದರ ಅರ್ಥಚಿಂತನೆ ಮೊದಲಿಗೆ. ಕೃತಿರಮಣ ಪ್ರದ್ಯುಮ್ನ ನಂದನೆ. ಹಿಂದೆ ಬ್ರಹ್ಮದೇವರ ವೈಶಿಷ್ಟ್ಯವನ್ನು ಹೇಳಬೇಕಾದ್ರೆ ಅಲ್ಲಿ ಇದು ಬಂದಿತ್ತು. ಕೃತಿರಮಣ ಪ್ರದ್ಯುಮ್ನ, ಈ ಪ್ರದ್ಯುಮ್ನನ ಮಗಳು ನಂದನೆ. ಸರಸ್ವತಿ ಭಾರತೀಯರಿಬ್ಬರು ಕೃತಿ ರಮಣ ಪ್ರದ್ಯುಮ್ನನ ನಂದನೆ ಅಂದರೆ ಕೃತಿ ಅನ್ನೋ ಲಕ್ಷ್ಮೀ ರೂಪಕ್ಕೆ, ಪ್ರದ್ಯುಮ್ನ ಅನ್ನೋ ನಾರಾಯಣನ ರೂಪಕ್ಕೆ ಹುಟ್ಟಿರುವಂತಹ ಇಬ್ಬರು ಹೆಣ್ಣು ಮಕ್ಕಳು. ಸೃಷ್ಟಿಯ ಶುರುವಿನಲ್ಲಿ ಇದು ನಡೆದಂಥದ್ದು. ಈಗ ಇರುವ ಸರಸ್ವತಿ ಮತ್ತು ಭಾರತೀಯರು ಕೃತಿ ಮತ್ತು ಪ್ರದ್ಯುಮ್ನನ ಮಕ್ಕಳು, ಹೆಣ್ಣು ಮಕ್ಕಳು. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ. ಚತುರವಿಂಶತಿ ಅಂದರೆ 24 ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ. ತತ್ವಪತಿ ಅಂದರೆ ತತ್ವಾಭಿಮಾನಿ ದೇವತೆಗಳಿಗೆ, ಅವರಿಗೆ ಗುರುವೆನಿಸುತಿಹ. ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಎಲ್ಲರಿಗೂ ಗುರುವು ಮಾರುತನ ನಿಜ ಪತ್ನಿ. ಎಲ್ಲ ಬಾಣಿಗಳಿಗೆ ದೇವತೆಯಾದಂತಹ ವಾಯುದೇವರು ಅವರ ನಿಜ ಪತ್ನಿ ಅಂದರೆ ನೀತ ಪತ್ನಿ. ಮೂಲದಲ್ಲಿ ವಾಯುದೇವರ ನೀತ ಪತ್ನಿ. ಇನ್ನು ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ. ಸತತ ಯಾವಾಗಲೂ ಕಂಟಿನ್ಯೂಸ್ ಆಗಿ ಪರ್ಪೆಚುವಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಸತತ ಹರಿಯಲಿ ನಾರಾಯಣನಲ್ಲಿ, ಲಕ್ಷ್ಮೀನಾರಾಯಣರಲ್ಲಿ, ಗುರುಗಳಲ್ಲಿ, ವಾಯುದೇವರಿಂದ ಮೊದಲುಗೊಂಡು ಎಲ್ಲ ಗುರು ಪರಂಪರೆ ಎಲ್ಲರಲ್ಲಿ ಸದ್ರತಿ ಅಂದರೆ ಶುದ್ಧವಾದಂತಹ ರತಿ. ಇಲ್ಲಿ ರತಿಯಿಂದಾಗ ಭಕ್ತಿನೂ ಅರ್ಥ ಬರುತ್ತೆ, ಮತ್ತು ಲೌಕಿಕ ದೃಷ್ಟಿಯಲ್ಲಿ ನೋಡಿದಾಗ ಎಂಜಾಯ್ಮೆಂಟ್ ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಸದ್ರತಿಯಿಂದಾಗ ಎಲ್ಲ ಎಂಜಾಯ್ಮೆಂಟ್ಗಳಲ್ಲಿ ಅತಿ ಶ್ರೇಷ್ಠವಾದ ಎಂಜಾಯ್ಮೆಂಟು ಭಗವಂತನಲ್ಲಿ ಭಕ್ತಿ ಮಾಡಿದಾಗ ಮಾತ್ರ ಅದು ಸಿಗತ್ತೆ. ಹಾಗಾಗಿ ಅದು ಶ್ರೇಷ್ಠವಾದಂತಹ ರತಿ. ಸದ್ರತಿಯ ಪಾಲಿಸಿ ಅದನ್ನು ಕೊಟ್ಟು ಭಾಗವತ ಭಾರತಾದಿ ಗ್ರಂಥಗಳಲ್ಲಿ ಅದರಲ್ಲಿ ಹೇಳಿರುವಂತಹ ಪುರಾಣ ರಹಸ್ಯಗಳು, ಭಗವಂತನ ಲೀಲೆಗಳು, ಗುಣಗಳು, ರೂಪಗಳು ಮತ್ತು ತತ್ವ ರಹಸ್ಯಗಳನ್ನು ಅರಿಪು, ರಹಸ್ಯ ತತ್ವಗಳನ್ನು ಅರಿಪು ಅಂದರೆ ಈ ರಹಸ್ಯ ತತ್ವಗಳನ್ನು ನನಗೆ ಒಳಗಡೆಯಿಂದ ಗೋಚರ ಮಾಡು ಅಂತ ಹೇಳಿ ಅದನ್ನು ತಿಳಿಸಿಕೊಡು ಕರುಣದಲ್ಲಿ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳನ್ನು ಅರಿಪು ಕರುಣದಲ್ಲಿ. ಇಷ್ಟು ಪ್ರತಿಪದದ ಅರ್ಥ. ಇನ್ನು ಹಿಂದೆ ಹೇಳಿದಂತೆ ಮಾಯಾಪತಿ ವಾಸುದೇವ, ಮಾಯಾ ಅನ್ನೋ ಲಕ್ಷ್ಮೀ ರೂಪ ಮತ್ತು ವಾಸುದೇವ ಅನ್ನೋ ನಾರಾಯಣ ರೂಪದಲ್ಲಿ ಅವರಿಂದ ಜನ್ಮ ಪಡೆದದ್ದು ಪುರುಷ ಅನ್ನೋ ಒಬ್ಬರು ದೇವತೆ, ಅವರೇ ಈಗಿನ ಬ್ರಹ್ಮ. ಇದು ಮುಂಚೆ ನಡೆದಿರುವಂತಹದ್ದು. ಇನ್ನು ಜಯಾಪತಿ ಸಂಕರ್ಷಣ, ಜಯ ಅನ್ನೋ ಲಕ್ಷ್ಮೀ ರೂಪ, ಸಂಕರ್ಷಣ ಅನ್ನೋ ನಾರಾಯಣ ರೂಪ. ಅದಕ್ಕೆ
ಸೂತ್ರ ಅನ್ನೋ ಮಗ, ಅವರೇ ವಾಯುದೇವರಾದರು. ಕೃತಿಪತಿ ಪ್ರದ್ಯುಮ್ನ, ಈಗ ಹೇಳಿದಂತೆ ಪ್ರಕೃತಿ ಮತ್ತು ಶ್ರದ್ಧಾ ಅಂತ ಇಬ್ಬರು ಪುತ್ರಿಯರು, ಅವರೇ ಸರಸ್ವತಿ ಮತ್ತು ಭಾರತೀಯರು. ಇನ್ನು ಗರುಡಶೇಷ ರುದ್ರಾದಿಗಳು ಬ್ರಹ್ಮ ಸರಸ್ವತಿಯರ ವಾಯು ಭಾರತೀಯರ ಮಕ್ಕಳು. ಇದು ಮಹಾಭಾರತ ತಾತ್ಪರ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ನಿರ್ಣಯ ಆಗಿದೆ. ಆಚಾರ್ಯರು ಅದನ್ನು ನಿರ್ಣಯಿಸಿಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಅಂದಾಗ, ಈ ದೇವತೆಗಳಿಗೆಲ್ಲ ಗುರುವಾಗಿರುವಂತಹ ಮಾರುತ ಅಂದರೆ ಪವಮಾನ ಅಂದರೆ ವಾಯುದೇವರ ಪತ್ನಿ ಆದ್ದರಿಂದ ಇಷ್ಟು ತತ್ವಾಭಿಮಾನಿ ದೇವತೆಗಳಿಗೆ ಸರಸ್ವತಿಯು ಭಾರತಿಯು ಪತ್ನಿ ಗುರು ಆಗ್ತಾಳೆ. ಗುರುಪತ್ನಿ ಆದ್ದರಿಂದ, ಮಾರುತನ ಪತ್ನಿ ಆದ್ದರಿಂದ ಭಾರತೀ ದೇವಿಯು ಗುರುವಾಗ್ತಾಳೆ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಇಲ್ಲಿ ಗುರು ಅಂದಾಗ ಒಂದು ಇಲ್ಲಿ ನತಿಸಿ ಬೇಡುವೆ ಅಂತ ಹಿಂದಿನ ಶ್ಲೋಕದಲ್ಲಿ ಸರಸ್ವತಿಯನ್ನು ಬೇಡಿದ್ದಾರೆ, ಹಾಗಾಗಿ ಇಲ್ಲಿ ಪಾಲಿಸುವಂತ ಮಾತ್ರ ಹೇಳಿದ್ದಾರೆ. ಇನ್ನು 24 ತತ್ವಾಭಿಮಾನಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಪವಮಾನ ಅಂತ ಹೇಳಿದಾಗ ಇಲ್ಲೊಂದು ಕಥೆ ಬರುತ್ತೆ. ಇಲ್ಲಿ ಒಂದು ಕಾಲದಲ್ಲಿ ಈ ತತ್ವಾಭಿಮಾನಿ ದೇವತೆಗಳು, ಮೊದಲನೆಯದಾಗಿ 24 ತತ್ವಗಳು ಯಾವುದು ಅಂತ ತಿಳಿಯೋಣ. ಒಂದು ಪಂಚಭೂತಗಳು. ಪಂಚಭೂತಗಳು ಅಂದರೆ 5 ಮಹಾಭೂತಗಳು ಅಂತ ಹೇಳಿ. ಇದು ಯಾವುದು ಅಂದರೆ ಪೃಥ್ವಿ, ಆಕಾಶ, ಗಾಳಿ, ಬೆಂಕಿ, ನೀರು. ಪೃಥ್ವಿ, ಆಕಾಶ, ಗಾಳಿ, ಬೆಂಕಿ, ನೀರು. ಈ ಸೃಷ್ಟಿಯಲ್ಲಿ ನಾವು ಕಾಣುವಂತಹ ಎಲ್ಲ ಜಡವಸ್ತುಗಳು ಮತ್ತು ಇವನ್ ಈ ಜೀವಿಗಳ ದೇಹವು ಕೂಡ ಈ 5 ತತ್ವದಿಂದ ಆಗಿರುತ್ತೆ. ಇದು ಮಹಾಭೂತಗಳು. ಇನ್ನು ಪಂಚ ತನ್ಮಾತ್ರೆಗಳು. ಇದು ಯಾವುದು ಅಂದರೆ ನಮಗೆ ಗೋಚರವಂತಾಗೋದು, ನಮ್ಮ 5 ಸೆನ್ಸಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಗೋಚರವಂತಾಗೋದು. ಅದು ಯಾವುದು? ಶಬ್ದ, ಸ್ಪರ್ಶ. ಶಬ್ದ ಅಂದರೆ ಕಿವಿಯಲ್ಲಿ ಕೇಳೋದು, ಅದು ಶಬ್ದ. ಸ್ಪರ್ಶ, ಮುಟ್ಟಿದಾಗ ನಮಗೆ ಆ ಮುಟ್ಟಿದ್ದೊಂದು ಸ್ಪರ್ಶದ ಒಂದು ಅನುಭವ ಬರುತ್ತಲ್ಲ, ಅದು ಸ್ಪರ್ಶ. ಇನ್ನು ರೂಪ, ಕಣ್ಣಲ್ಲಿ ನೋಡೋದು ರೂಪ. ರಸ, ನಾಲಿಗೆಯಲ್ಲಿ ಚಪ್ಪರಿಸಿದಾಗ ಅದರ ರುಚಿ ತಿಳಿಯುತ್ತೆ, ಅದು ರಸ. ಇನ್ನು ಗಂಧ, ಮೂಗಿನಿಂದ ಸುವಾಸನೆ ಬಂದಾಗ ಅದು ಗಂಧವಾಗುತ್ತೆ. ಇದು ಪಂಚ ತನ್ಮಾತ್ರೆಗಳು. ಅಲ್ಲಿಗೆ ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರೆಗಳು ಒಟ್ಟು 16. ಇನ್ನು ಪಂಚ ಜ್ಞಾನೇಂದ್ರಿಯ. ಯಾವುದು? ನಾವು ಜ್ಞಾನವನ್ನು ಸಂಪಾದಿಸುವುದು ಯಾವುದರಲ್ಲಿ? ಒಂದು ಕಣ್ಣು, ನೋಡ್ತಾ ತಿಳಿತೀವಿ. ಇನ್ನು ಕಿವಿ, ಕೇಳ್ತಾ ತಿಳಿತೀವಿ. ಈ ಭಗವಂತನ ರೂಪವನ್ನು ನೋಡುವುದು ಕಿವಿ, ಭಗವಂತನ ಕಥೆಗಳನ್ನು ಕೇಳುವುದು ಮೂಗು, ಭಗವಂತನಿಗಿಟ್ಟ ತುಳಸಿಯನ್ನಾಗಲಿ ಅಥವಾ ಹೂವುಗಳನ್ನಾಗಲಿ ಮೂಗಿನಿಂದ ಅದರ ವಾಸನೆ ಸ್ವೀಕಾರ ಮಾಡೋದು. ಇನ್ನು ಚರ್ಮ, ಭಗವಂತನ ಪಾದ ಸ್ಪರ್ಶ, ದೇವರು ಪೂಜೆ ಮಾಡಬೇಕಾದ್ರೆ ಸಾಲಿಗ್ರಾಮ ಸ್ಪರ್ಶ, ಇದೆಲ್ಲ ಚರ್ಮಕ್ಕೆ ಸಿಗುವಂಥ ಅನುಭವ. ಇನ್ನು ನಾಲಿಗೆ, ದೇವರ ಪ್ರಸಾದವನ್ನು ಸ್ವೀಕಾರ ಮಾಡೋದು. ಆಗ ನಾಲಿಗೆ, ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಚರ್ಮ ಮತ್ತು ನಾಲಿಗೆ. ಇನ್ನು ಪಂಚ ಕರ್ಮೇಂದ್ರಿಯಗಳು, ಇದರಲ್ಲಿ ನಾವು ಕರ್ಮ ಮಾಡ್ತೀವಿ. ಈ ಪಂಚ ಜ್ಞಾನೇಂದ್ರಿಯಗಳು ಅಂದಾಗ ಇದು ಇನ್ಪುಟ್ಸ್ ಆಗುತ್ತೆ ನಮಗೆ. ಇನ್ನು ಕರ್ಮೇಂದ್ರಿಯಗಳು, ಇದು ನಮ್ಮಿಂದ ಆಗುವಂಥ ಔಟ್ಪುಟ್. ಕೈಗಳಿಂದ ಕೆಲಸ ಮಾಡ್ತೀವಿ. ಕಾಲಿಂದ ನಡಿತೀವಿ, ಯಾತ್ರೆ ಮಾಡ್ತೀವಿ. ಕೈಗಳಿಂದ ಭಗವಂತನ ಶುಶ್ರೂಷೆ ಮಾಡ್ತೀವಿ, ದೊಡ್ಡವರ ಶುಶ್ರೂಷೆ ಮಾಡ್ತೀವಿ. ದೊಡ್ಡವರ ಸೇವೆ ಒಂದು ರೀತಿಯಲ್ಲಿ ಭಗವಂತನ ಸೇವೆ. ಯಾಕೆ ನಮಗೆ ಭಗವಂತ ನೇರ ಸಿಗಲ್ಲ, ಹಾಗಾಗಿ ದೊಡ್ಡವರ ಮೂಲಕ, ಗುರುಗಳ ಮೂಲಕ ಭಗವಂತನ ಸೇವೆ. ಇನ್ನು ಯಾತ್ರೆ ಮಾಡಿ ಭಗವಂತನ ದರ್ಶನ ಮಾಡುವುದು. ಇನ್ನು ಬಾಯಿಯಲ್ಲಿ ಸ್ತುತಿ ಮಾಡುವುದು, ಹಾಡುವುದು ಭಗವಂತನನ್ನು ಕುರಿತು, ದೇವತೆಗಳನ್ನು ಕುರಿತು. ಇನ್ನು ಪಾಯು ಮತ್ತು ಉಪಸ್ಥ, ಇದು ಎಕ್ಸ್ಕ್ರೀಟರಿ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ಅದಾಗುತ್ತೆ. ಇದೆಲ್ಲವೂ ಕರ್ಮೇಂದ್ರಿಯಗಳು. ಅಲ್ಲಿಗೆ 5 ಕರ್ಮೇಂದ್ರಿಯ ಆಯಿತು. ಕೈ, ಕಾಲು, ಬಾಯಿ, ಪಾಯು, ಉಪಸ್ಥ. ಹಾಗಾಗಿ 5 ಮಹಾಭೂತಗಳು, 5 ಪಂಚತನ್ಮಾತ್ರೆಗಳು. 5 ಮಹಾಭೂತಗಳು ಯಾವುದು? ಪೃಥ್ವಿ, ಆಕಾಶ, ಗಾಳಿ, ಬೆಂಕಿ, ನೀರು. ಪಂಚ ತನ್ಮಾತ್ರೆಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಇನ್ನು ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ. ಪಂಚ ಕರ್ಮೇಂದ್ರಿಯಗಳು ಕೈ, ಕಾಲು, ಬಾಯಿ, ಪಾಯು, ಉಪಸ್ಥ. ಇದು 20 ಆಯಿತು ಒಟ್ಟು. ಇನ್ನು 4 ಇದು ಯಾವುದು? ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ. ಒಟ್ಟು 24 ಆಯಿತು. ಇದರಲ್ಲಿ ಚಿತ್ತಕ್ಕೆ ಅಭಿಮಾನಿ ದೇವತೆಗಳು ಬ್ರಹ್ಮವಾಯು, ಸರಸ್ವತಿ, ಭಾರತೀಯರು. ಇನ್ನು ಮಿಕ್ಕಿದ್ದು 23. ಹಾಗಾಗಿ ಒಂದು ಕಾಲದಲ್ಲಿ 23 ತತ್ವಾಭಿಮಾನಿ ದೇವತೆಗಳಲ್ಲಿ ಒಂದು ಕಲಹ ಬಂದಂತೆ. ಕಲಹ ಬಂದು ನಾನು ದೊಡ್ಡವನು ಅಂತ. ಈ ದೇವತೆಗಳು ತುಂಬ ದೊಡ್ಡ ಜ್ಞಾನಿಗಳು. ಇವರಲ್ಲಿ ಈ ರೀತಿ ಕಲಹ ಆಗೋದೆಲ್ಲ ಸಾಮಾನ್ಯವಾಗಿ ಕಥೆಗಳಲ್ಲಿ ಕೇಳ್ತೀವಿ. ಆದರೆ ಈ ಕಲಹಗಳೆಲ್ಲ ಇವರಿಗಿಂತ ಹಿರಿಯ ದೇವತೆಗಳು ಎಷ್ಟು ದೊಡ್ಡವರು ಅನ್ನೋ ಒಂದು ಲೋಕಕ್ಕೆ ಇದೊಂದು ಕಲಿಸಲಿಕ್ಕೋಸ್ಕರ ಈ ರೀತಿಯ ಕಥೆಗಳು ಬರುತ್ತೆ. ಈ ತತ್ವಾಭಿಮಾನಿ ದೇವತೆಗಳೆಲ್ಲ ಮಹಾಜ್ಞಾನಿಗಳು. ಇವರೆಲ್ಲರ ಅನುಗ್ರಹ ಇಲ್ಲದಿದ್ದರೆ ನಮಗೆ ಈ ತತ್ವಜ್ಞಾನ, ವಾಯುದೇವರ ಅನುಗ್ರಹ, ಭಾರತಿ, ಬ್ರಹ್ಮ, ಸರಸ್ವತಿಯರ ಅನುಗ್ರಹ ಪ್ರಾಪ್ತಿಯಾಗೋದೇ ಇಲ್ಲ. ಹಾಗಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ನಮಗೆ ಬೇಕೇ ಬೇಕು.
ಮತ್ತು ನಿತ್ಯದಲ್ಲಿ ನಾವು ಮಾಡೋ ಎಲ್ಲ ಕಾರ್ಯಗಳಲ್ಲಿ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಬೇಕು ನಮಗೆ. ಹಾಗಾಗಿ ಆದರೆ ಈ ಕಥೆಯಲ್ಲಿ ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಒಂದು ಕಲಹ ಆಗತ್ತೆ. ಆಗ ನಾನು ದೊಡ್ಡವನು ತಾನು ದೊಡ್ಡವನು ಅನ್ನೋ ಕಾಲಕ್ಕೆ ಅಲ್ಲಿ ಭಗವಂತ ಬಂದು ನಾನು ನಿರ್ಣಯ ಮಾಡ್ತೀನಿ, ಇಲ್ಲೊಂದು ವಿರಾಟ್ ಶರೀರ ಒಂದಿದೆ, ಆ ಒಂದು ಶರೀರದಲ್ಲಿ ಯಾರು ಅದರಲ್ಲಿ ಪ್ರವೇಶ ಮಾಡಿ ಯಾವಾಗ ಅವನು ಎದ್ದು ಕೂತ್ಕೋತಾನೆ ಆ ಶರೀರ ಯಾವಾಗ ಎದ್ದು ಕೂರುತ್ತೆ ಆವಾಗ ನಾನು ಅವರು ದೊಡ್ಡವರು ಅಂತ ಹೋಗ್ತೀನಿ. ಮತ್ತು ಆ ತತ್ವಾಭಿಮಾನಿ ದೇವತೆ ಹೊರಗೆ ಬಂದಾಗ ಯಾವಾಗ ಆ ಶರೀರ ತಿರ್ಗಾ ಶವವಾಗಿ ಮಲಗಿಬಿಡುತ್ತೆ ಆವಾಗ ನಾನು ಅವರು ದೊಡ್ಡವರು ಅಂತ ಹೋಗ್ತೀನಿ ಅಂತ ಹೇಳಿ ಸ್ಪರ್ಧೆ ಆಗುತ್ತೆ. ಅಲ್ಲಿ 23 ತತ್ವಾಭಿಮಾನಿ ದೇವತೆಗಳು ಆ ಶರೀರವನ್ನು ಸೇರಿಕೊಂಡ್ರು ಕೂಡ ಶರೀರ ಅಲುಗಾಡಲ್ಲ. ಆಗ ವಾಯುದೇವರು ಹೋಗಿ ಆ ಶರೀರದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಆ ಶರೀರ ಎದ್ದು ಕೂತ್ಬಿಡುತ್ತೆ. ಯಾಕೆಂದರೆ ಅದಕ್ಕೆ ಜೀವ, ಪ್ರಾಣದೇವರು ಹೋದ ಕೂಡಲೇ ಆ ಶರೀರಕ್ಕೆ ಜೀವ ಬಂದು ಅದು ಎದ್ದು ಕೂತ್ಬಿಡುತ್ತೆ. ಇನ್ನು ಎಲ್ಲ ತತ್ವಾಭಿಮಾನಿ ದೇವತೆಗಳು ನಾವು ಆ ಶರೀರದಿಂದ ತುಂಬ ಕಾರ್ಯಗಳನ್ನು ಮಾಡಿಸ್ತೀವಿ, ನಾವು ಹೊರಗೆ ಬಂದರೆ ಆ ಶರೀರ ಎದ್ದು ಕೂತು ಪ್ರಯೋಜನ ಇಲ್ಲ ಅಂತ ಹೇಳಿ ಎಲ್ಲರೂ ಹೊರಗೆ ಬಂದ್ಬಿಡ್ತಾರೆ. ಆಗ ವಾಯುದೇವರು 23 ತತ್ವಾಭಿಮಾನಿ ದೇವತೆಗಳ ಗುರುಗಳು ಮತ್ತು ಈ ದೇವತೆಗಳ ತಾರತಮ್ಯದಲ್ಲಿ ತತ್ವಾಭಿಮಾನಿ ದೇವತೆಗಳಿಂದ ಮೇಲೆ ಬರುವಂತಹ ಬ್ರಹ್ಮವಾಯುಗಳು ಈ ತತ್ವಾಭಿಮಾನಿ ದೇವತೆಗಳಿಗೆ ಆ ತತ್ವಗಳಿಗೆ ಅವರು ಅಧಿಪತಿಗಳು ಆಗ್ತಾರೆ. ಹಾಗಾಗಿ ವಾಯುದೇವರು ಒಬ್ಬರೇ 23 ತತ್ವಾಭಿಮಾನಿ ದೇವತೆಗಳ ಅಷ್ಟು ಕಾರ್ಯಗಳನ್ನು ಆ ದೇಹದಿಂದ ಮಾಡಿಸ್ತಾ ಅವರಿಗೆಲ್ಲರಿಗೆ ತೋರಿಸ್ತಾರೆ. ಆಗ ವಾಯುದೇವರು ಗುರುಗಳು ಅಂತ ಹೇಳಿ ಆ ಗುರುಗಳಿಗೆ ನಮಸ್ಕರಿಸ್ತಾರೆ. ಹಾಗಾಗಿ ಈ ದೇವತೆಗಳಲ್ಲಿ ಎಲ್ಲರಿಗಿಂತ ದೊಡ್ಡವರು ವಾಯುದೇವರು, ಅವರ ನೀತ ಪತ್ನಿ ಸರಸ್ವತಿ ದೇವಿ. ಅದೇ ರೀತಿಯಲ್ಲಿ ವಾಯುದೇವರು ಭಾರತೀ ದೇವಿ, ಬ್ರಹ್ಮದೇವರು ಸರಸ್ವತಿ ದೇವಿ. ಇದು ಈ ಕಥೆಯಿಂದ ತಿಳಿದು ಬರುತ್ತೆ. ಇಲ್ಲಿಗೆ 6 ಪದ್ಯಗಳಾಗಿವೆ. ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರಿಯತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮದ್